Hello students, welcome to chemistry class. So in the previous video we learnt about the what is chemistry and what are the important branches of chemistry, and also we discussed about the what is meant by matter and its physical classification. In this class we are going to discuss about the chemical classification of matter, that is on the basis of chemical composition. On the basis of chemical composition, matter can be classified into pure substance and mixtures. That is, based on the chemical composition, the matter is to be classified into pure substance and mixture. Composition ಅಂತಂದ್ರೇನು? ಆ ಸಬ್ಸ್ಟೆನ್ಸ್ ಅಲ್ಲಿ, ಆ ಮ್ಯಾಟರ್ ಅಲ್ಲಿರುವಂಥ ಪಾರ್ಟಿಕಲ್ಸ್ ಬೇಸಿಸ್ ಮೇಲೆ, ಅಂದರೆ ಒಂದೇ ಥರ ಪಾರ್ಟಿಕಲ್ಸ್ ಇದೆಯಾ ಇಲ್ಲ ಡಿಫ್ರೆಂಟ್ ಪಾರ್ಟಿಕಲ್ಸ್ ಇದೆಯಾ ಅನ್ನೋ ಬೇಸಿಸ್ ಮೇಲೆ ನಾವು ಕೆಮಿಕಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಸೊ ಆ ಕೆಮಿಕಲ್ ಕಾಂಪೋಸಿಷನ್ ಮೇಲೆ ಮ್ಯಾಟರನ್ನು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಒನ್ ಈಸ್ ಟು ಬಿ ಕಾಲ್ಡ್ ಆಸ್ ಪ್ಯೂರ್ ಸಬ್ಸ್ಟೆನ್ಸ್ ಆ್ಯಂಡ್ ಅನದರ್ ಒನ್ ಮಿಕ್ಸ್ಚರ್ಸ್. ಲೆಟ್ ಅಸ್ ಸಿ ವಿಚ್ ಸಬ್ಸ್ಟೆನ್ಸ್ ಆರ್ ಜನರಲಿ ಟು ಬಿ ಕಾಲ್ಡ್ ಆಸ್ pure substance. So the name itself indicates that it contains only one type of particles. That is, it is pure. Pure word is to be used if it contains only one type of particles, right? So pure substance are made up of one type of particles such as either atoms or molecules. So andre ಯಾವುದೇ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಒಂದೇ ತರ ಪಾರ್ಟಿಕಲ್ಸ್ ಇರಬೇಕು. ಐದರ್ ಆ ಪಾರ್ಟಿಕಲ್ಸ್ ಆಟಮ್ಸ್ ಆದರೂ ಆಗಿರ್ಬೋದು ಇಲ್ಲ ಮಾಲಿಕ್ಯೂಲ್ಸ್ ಆದರೂ ಆಗಿರ್ಬೋದು. ಅಂಥ ಸಬ್ಸ್ಟೆನ್ಸನ್ನು ನಾವೇನಂತ ಕರಿಬೇಕು? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ ಗೋಲ್ಡ್ ಪೀಸ್. ಸೊ ದಟ್ ಗೋಲ್ಡ್ ಪೀಸ್ ಕಂಟೈನ್ಸ್ ಓನ್ಲಿ ಗೋಲ್ಡ್ ಆಟಮ್ಸ್, ರೈಟ್? ಸೊ ಒಂದು ಗೋಲ್ಡ್ ಪೀಸ್ ಅಂತ ತಗೊಂಡಿದ್ದೀವಿ ಅಂತಂದರೆ ಆ ಗೋಲ್ಡ್ ಪೀಸಲ್ಲಿ ಒಂದೇ ಥರ ಆಟಮ್ಸ್ ಮಾತ್ರ ಇರುತ್ತೆ. ಆ ಆಟಮ್ಸ್ ಯಾವುದು ಅಂತಂದರೆ ಗೋಲ್ಡ್ ಆಟಮ್ಸ್, AU ಆಟಮ್ಸ್ ಮಾತ್ರ ಇರುತ್ತೆ ಅಲ್ವಾ? ಸೊ ಒಂದೇ ಥರ ಪಾರ್ಟಿಕಲ್ಸ್ ಇರೋದ್ರಿಂದ ಅದನ್ನು ನಾವೇನಂತ ಕರಿಬೋದು? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿಬೋದು. ಬಟ್ ಗೋಲ್ಡ್ ಆರ್ನಮೆಂಟ್ಸನ್ನು ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ದಟ್ ಕಂಟೈನ್ಸ್ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಪಾರ್ಟಿಕಲ್ಸ್. ಅಂದರೆ ಏನೋ ಗೋಲ್ಡ್ ಜೊತೆಗೆ ಕಾಪರನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ನಾನಿಲ್ಲಿ ತಗೊಂಡಿರೋಂಥದ್ದು ಪ್ಯೂರ್ ಗೋಲ್ಡ್. So that pure gold contains only one type of gold atoms. So such substance are generally to be called as pure substance. Or let us take water in a container. That is, water has formula that is H2O. So this container contains only water molecules. That is, it contains only H2O molecules. ಒಂದು ಕಂಟೈನರ್ ಆರ್ ಒಂದು ಗ್ಲಾಸಲ್ಲಿ ವಾಟರನ್ನು ತಗೊಂಡು, ಸೊ ವಾಟರ್ ಅಂತ ತಗೊಂಡಿದ್ದೀವಿ ಅಂತಂದರೆ ಅದರಲ್ಲಿ ಬರೀ H2O ಮಾಲಿಕ್ಯೂಲ್ಸ್ ಮಾತ್ರ ಇದ್ದರೆ ಅಂಥದನ್ನು ನಾವೇನಂತ ಕರಿಬೇಕು? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿಬೇಕು, ರೈಟ್? ಸೊ ದ ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಆಲ್ಸೋ ಟು ಬಿ ಡಿಫೈನ್ಡ್ ಆಸ್ ಎ ಸಿಂಗಲ್ ಸಬ್ಸ್ಟೆನ್ಸ್. ದೇ ಹ್ಯಾವ್ ಫಿಕ್ಸ್ಡ್ ಕಾಂಪೋಸಿಷನ್. ಅಂದರೆ ಅದರಲ್ಲಿರುವಂಥ ಎಲಿಮೆಂಟ್ಸ್ದು ಕಾಂಪೋಸಿಷನ್ ಫಿಕ್ಸ್ಡ್ ರೇಂಜಲ್ಲಿ ಇರುತ್ತೆ. ಫಿಕ್ಸ್ಡ್ ಅಂತಂದರೆ ಏನು? ಇವಾಗ ಇದರಲ್ಲಿ ಬರೀ H2O ಮಾಲಿಕ್ಯೂಲ್ಸ್ ಮಾತ್ರ ಇದೆ. H2O ಅಂತಂದರೆ ಫಾರ್ಮುಲಾ ಏನಿದೆ? ದಟ್ ಈಸ್ ಇಟ್ ಕಂಟೈನ್ಸ್ 2 ಹೈಡ್ರೋಜನ್ಸ್ ಆ್ಯಂಡ್ 1 ಆಕ್ಸಿಜನ್. ಸೊ ಈ ಒಂದು ಮಾಲಿಕ್ಯೂಲ್ ಅಂದರೆ 2 ಹೈಡ್ರೋಜನ್ಸ್ 1 ಆಕ್ಸಿಜನನ್ನು ನಾವೇನಂತ ಕರಿತೀವಿ? ವಾಟರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ದಟ್ ಕಂಟೈನ್ಸ್ ಓನ್ಲಿ H2O ಮಾಲಿಕ್ಯೂಲ್ಸ್ and their constituents cannot be separated by a simple physical method. ಸೊ ಅಂದರೆ ಯಾವುದೋ ಒಂದು ಸಿಂಪಲ್ ಫಿಸಿಕಲ್ ಮೆಥಡನ್ನು ಅಪ್ಲೈ ಮಾಡಿಕೊಂಡು ಇದರಲ್ಲಿರುವಂಥ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸನ್ನು ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ. ಸಪ್ರೇಟ್ ಮಾಡೋದು ಅಂತಂದ್ರೆ ನಾವು ಹೈಡ್ರೋಜನ್ಸನ್ನೇ ಸಪ್ರೇಟ್ ಮಾಡಬೇಕು, ಆಕ್ಸಿಜನ್ನನ್ನೇ ಸಪ್ರೇಟ್ ಮಾಡಬೇಕು. ಸೊ ಈ ಥರ ಸಿಂಪಲ್ ಫಿಸಿಕಲ್ ಮೆಥಡ್ಸ್ ಲೈಕ್ ಫಿಲ್ಟ್ರೇಷನ್ ಎಕ್ಸಾಂಪಲ್ ತಗೋಬೋದು. ಸೊ ಈ ಫಿಲ್ಟ್ರೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಆ ಮಾಲಿಕ್ಯೂಲರ್ ಇರುವಂಥ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸನ್ನು ಸಪ್ರೇಟ್ ಮಾಡೋಕ್ಕಾಗಬಾರ್ದು. ಸೊ ಇಂಥ ಸಬ್ಸ್ಟೆನ್ಸಸ್ಸನ್ನೇ ನಾವೇನಂತ ಕರಿಬೇಕು? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ದಟ್ ಈಸ್, ದ ಪ್ಯೂರ್ ಸಬ್ಸ್ಟೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ಎ ಸಿಂಗಲ್ ಸಬ್ಸ್ಟೆನ್ಸ್. ದಟ್ ಈಸ್, ಇಟ್ ಕಂಟೈನ್ಸ್ ಓನ್ಲಿ ಒನ್ ಟೈಪ್ ಆಫ್ ಪಾರ್ಟಿಕಲ್ಸ್, ಐದರ್ ದ ಪಾರ್ಟಿಕಲ್ಸ್ ಆರ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್, and have the fixed composition
and their constituents cannot be separated by a simple physical methods. ಯಾವುದಾದ್ರೂ ಸಿಂಪಲ್ ಫಿಸಿಕಲ್ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ಅದರಲ್ಲಿರುವಂಥ ಕಾನ್ಸ್ಟಿಟ್ಯೂಯೆಂಟ್ಸನ್ನು ಸಪ್ರೇಟ್ ಮಾಡೋಕ್ಕಾಗಬಾರ್ದು. ಅಂದರೆ ಈ ಲೈನ್ ಅಪ್ಲಿಕೇಬಲ್ ಆಗುವಂಥದ್ದು ಯಾವುದಕ್ಕೆ ಅಂತಂದರೆ ದಟ್ ಈಸ್ ಫಾರ್ ದಿ ಸಬ್ಸ್ಟೆನ್ಸ್ ಕಂಟೈನಿಂಗ್ ಮಾಲಿಕ್ಯೂಲ್ಸ್. ಸೊ ಇದು ಬರೀ ಆಟಮ್ಸ್ ಮಾತ್ರ ಇದೆ ಅಂತಂದರೆ ಈ ಸೆಂಟೆನ್ಸ್ ಇದ್ರಿಗೆ ಅಪ್ಲಿಕೇಬಲ್ ಆಗಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಒಂದೇ ಥರ ಆಟಮ್ಸ್ ಇರುತ್ತೆ. ಸೊ ಅಂಥ ಸಬ್ಸ್ಟೆನ್ಸನ್ನು ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸಪೋಸ್ ಏನಾದರೂ ಗ್ರೂಪ್ ಆಫ್ ಆಟಮ್ಸ್ ಇದ್ದಾಗ, ಅಂದರೆ ಆ ಗ್ರೂಪ್ ಆಫ್ ಆಟಮ್ಸು ಒಂದು ಫಿಕ್ಸ್ಡ್ ಕಾಂಪೋಸಿಷನಲ್ಲಿದ್ದಾಗ ಆ ಆಟಮ್ಸನ್ನು ನಾವು ಸಿಂಪಲ್ ಫಿಸಿಕಲ್ ಮೆಥಡ್ಸನ್ನು ಅಪ್ಲೈ ಮಾಡಿ ಸಪ್ರೇಟ್ ಮಾಡೋಕ್ಕಾಗಬಾರ್ದು. ಅಂಥ ಸಬ್ಸ್ಟೆನ್ಸನ್ನು ನಾವು ಏನಂತ ಕರಿಬೇಕು, ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಮಲ್ಲಿ ನಿಮಗೆ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸಲ್ಲಿ ಕೇಳ್ಬೋದು, ವಾಟ್ ಆರ್ ಪ್ಯೂರ್ ಸಬ್ಸ್ಟೆನ್ಸ್? ಸೊ ಪ್ಯೂರ್ ಸಬ್ಸ್ಟೆನ್ಸ್ ಡಿಫೈನ್ಡ್ ಆಸ್ ಎ ಸಿಂಗಲ್ ಸಬ್ಸ್ಟೆನ್ಸ್, ದೇ ಹ್ಯಾವ್ ಎ ಫಿಕ್ಸ್ಡ್ ಕಾಂಪೋಸಿಷನ್ and their constituents cannot be separated by a simple physical methods. For example, let us take gold Au and silver Ag and water H2O, etc. So these are all the examples for pure substance. And the pure substance can be further classified into 2 types. One is elements and compounds. Elements and compounds, that is elements and compounds comes under pure substance. So that indicates that the elements and compounds are also a pure substance, that is it contains only one type of particles, either the particles are atoms or molecules, right? Let us see what are elements. ಯಾವುದನ್ನು ನಾವು ಎಲಿಮೆಂಟ್ಸ್ ಅಂತ ಕರಿಬೇಕು? That is, an element is defined as a pure substance, that is the element comes under pure substance classification, right? So the element is defined as a pure substance and that contains only one kind of particles, which may be atoms or molecules. That is, if it contains only one kind of particles, ಒಂದೇ ಥರ ಪಾರ್ಟಿಕಲ್ಸ್ ಇದೆ ಅಂತಂದರೆ ಅಂಥದನ್ನು ನಾವು ಜನರಲ್ ಆಗಿ ಏನಂತ ಕರಿತೀವಿ, ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ನಮಗೆ ಟೋಟಲ್ ಆಗಿ 118 ಎಲಿಮೆಂಟ್ಸ್ ಗೊತ್ತು. ಸೊ ಅವನ್ನೇ ನಾವು ಪೀರಿಯಾಡಿಕ್ ಟೇಬಲಲ್ಲಿ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಇನ್ ದೀಸ್ ಎಲಿಮೆಂಟ್ಸ್, ಫ್ಯೂ ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್ ಆ್ಯಂಡ್ ಫ್ಯೂ ಎಲಿಮೆಂಟ್ಸ್ ಆರ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಎಲಿಮೆಂಟ್ಸ್, ರೈಟ್? ದಟ್ ಈಸ್ ಔಟ್ ಆಫ್ 118 ಎಲಿಮೆಂಟ್ಸ್ 92 ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್. 92 ಎಲಿಮೆಂಟ್ಸು ನೇಚರಲ್ಲಿ ಸಿಕ್ಕಿರೋಂಥದ್ದು. ಸೊ ಆ ಎಲಿಮೆಂಟ್ಸನ್ನು ನಾವೇನಂತ ಕರಿತೀವಿ, ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಎಲಿಮೆಂಟ್ಸ್. ಅಂದರೆ ಏನು, ನಾವು ಪ್ರಿಪೇರ್ ಮಾಡಿರೋಂಥ ಎಲಿಮೆಂಟ್ಸು ಆರ್ಟಿಫಿಷಿಯಲ್ ಎಲಿಮೆಂಟ್ಸ್, ಅವನ್ನೇ ಜನರಲ್ ಆಗಿ ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತಲೂ ಕೆಲವು ತಗೊಂತೀವಿ. ಸೊ ನ್ಯಾಚುರಲಿ ಅಕರಿಂಗ್ ಎಲಿಮೆಂಟ್ಸು 92 ಎಲಿಮೆಂಟ್ಸ್ ಇದ್ದರೆ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲನೂ ಆರ್ಟಿಫಿಷಿಯಲಿ ಪ್ರಿಪೇರ್ ಮಾಡಿರೋಂಥ ಎಲಿಮೆಂಟ್ಸ್, ರೈಟ್? ಸೊ ಈ ಪೀರಿಯಾಡಿಕ್ ಟೇಬಲಲ್ಲಿರುವಂಥ ಪ್ರತಿಯೊಂದು ಸಿಂಬಲನ್ನು ನಾವು ಪ್ರನೌನ್ಸ್ ಮಾಡುವಾಗ ಎಲಿಮೆಂಟ್ಸ್ ಅಂತಲೇ ಯೂಸ್ ಮಾಡ್ತೀವಿ. ಅಂದರೆ ಏನು, ಇಟ್ ಕಂಟೈನ್ಸ್ ಓನ್ಲಿ ಒನ್ ಕೈಂಡ್ ಆಫ್ ಪಾರ್ಟಿಕಲ್ಸ್. ಸೊ ಇಲ್ಲಿ ಇನ್ನೊಂದು ವರ್ಡನ್ನು ಯೂಸ್ ಮಾಡಿದ್ದೀನಿ, ದಟ್ ಈಸ್ ಇಟ್ ಆಲ್ಸೋ ಕಂಟೈನ್ಸ್ ಮಾಲಿಕ್ಯೂಲ್ಸ್ ಅಂತ ಕರೆದಿದ್ದೀನಿ. ಸೊ ಯಾವುದನ್ನು ನಾವು, ಯಾವ ಮಾಲಿಕ್ಯೂಲ್ಸನ್ನು ನಾವು ಎಲಿಮೆಂಟ್ಸ್ ಅಂತ ಕರಿಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್, ಫ್ಯೂ ಎಲಿಮೆಂಟ್ಸ್ ಆರ್ ನಾಟ್ ಎಕ್ಸಿಸ್ಟ್ ಇನ್ ದಿ ಸಿಂಗಲ್ ಸ್ಟೇಟ್, ರೈಟ್? ಸೊ ಆ ಎಲಿಮೆಂಟ್ಸ್ ಯಾವುದು ಅಂತಂದರೆ ದಟ್ ಈಸ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಆಲ್ವೇಸ್ ಅಕರ್ಸ್ ಇನ್ ದಿ H2 state, and oxygen gas, fluorine gas, nitrogen gas, and chlorine gas. So all these elements, that is hydrogen, oxygen, fluorine, nitrogen, chlorine, at room temperature exist in the diatomic state. Diatomic state, or these molecules are to be called as diatomic molecules. Diatomic molecules, that is all gases at room temperature are found as a diatomic state. That molecules are generally to be called as diatomic molecules. ಸೊ ಈ ಮಾಲಿಕ್ಯೂಲ್ಸನ್ನು ನಾವು ಜನರಲ್ ಆಗಿ ಏನಂತ ಕನ್ಸಿಡರ್ ಮಾಡ್ಬೋದು, ಎಲಿಮೆಂಟ್ಸ್ ಅಂತ ಕರಿಬೋದು. ಎಲಿಮೆಂಟ್ಸ್, ದಟ್ ಈಸ್ ಹೈಡ್ರೋಜನ್, ಆಕ್ಸಿಜನ್,
fluorine, nitrogen and chlorine. So only these elements are occurs in the nature at room temperature in the diatomic state. So these diatomic molecules are also to be considered as element, right? So element is defined as a pure substance that contains only one type of or one kind of particles. For example, let us take potassium. So that potassium only contains potassium atoms. Gold contains only gold atoms. Silver contains only silver atoms, right? If it contains only one kind of particles such as atoms, or in the case of hydrogen, that is H2, O2, F2, N2 and Cl2, and that also contains only one type of molecules, in that case that substance are generally to be called as elements. Depending upon the physical and chemical properties, the element are further divided into three groups. One is metals, non-metals and metalloids. Let us see which elements are to be called as metals. That is, metals possess the following properties, that is having high melting point, are malleable, so malleable is nothing but the sheet forming nature, and E, that is it has high electric conductivity, that is electrical conductors, and they are generally electron donors, that is it donates electrons, and they are thermal conductors and tensile nature, that is the metals has tensile nature, and the metals has alloy forming nature, and these metals has lustring properties, that is they are lustrous, and S stands for solid. So metals has generally these type of properties, that is it has high melting points and malleable. So malleable antandre we can give shapes for the substance, that is they are sheet forming in nature, and all these metals has electrical conductivity, that is it conducts electricity, and they are generally to be called as electron donors, ಅಂದ್ರೆ electrons ಅನ್ನು donate ಮಾಡುವಂತ nature ಇರುವಂತವು, and it has thermal conductivity, that is thermal conductors ಅಂತಂದ್ರೆ ನಾವು ಹೀಟ್ ಮಾಡಿದೀವಿ ಅಂತಂದ್ರೆ ಒಂದು ಎಂಡ್ ಅಲ್ಲಿ ಹೀಟ್ ಮಾಡಿದೀವಿ ಅಂದ್ರೆ ಇನ್ನೊಂದು ಎಂಡ್ ಗೆ ಹೀಟ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡುವಂತ ನೇಚರ್ ಇರುತ್ತೆ, and they are tensile ಅಂತಂದ್ರೆ ಏನು, that is wire forming nature, and it forms alloys, that is alloy is nothing but the combination of two or more metals, and it has lustring nature, that is it reflects the light and the solids. So if the element possesses these properties, that elements are generally to be called as metals, right? If elements does not possess these properties, ಅಂದ್ರೆ ಈ ಪ್ರಾಪರ್ಟೀಸ್ ಯಾವ ಎಲಿಮೆಂಟ್ಸ್ ಇರಲ್ವೋ ಅಂತ ಎಲಿಮೆಂಟ್ಸ್ ಅನ್ನ ಜನರಲ್ ಆಗಿ ನಾವೇನಂತ ಕರಿಬೇಕು, ನಾನ್ ಮೆಟಲ್ಸ್ ಅಂತ ಕರಿತೀವಿ, that is it does not has high melting point and no malleable nature, and which does not conduct electricity, and does not donates electrons, and thermal conductivity is less, and no tensile strength, and it does not form alloys, and if an element does not has a lustring nature, and that are not solids. So all these elements are generally to be called as non-metals. And
Metalloids are those elements which possess the characteristics of both metals as well as non-metals. That is, if elements possess the characteristics of both metals as well as non-metals, such elements are generally to be called as metalloids. For example, let us see the examples for metals, and let us see the examples for metals. That is, metals. So for the elements, names ends with um. The elements names ends with um. All the elements are generally to be called as metals, except a few elements. That is, except helium, germanium, manganese, cobalt, and nickel. So these three elements names are not ends with the um, and the element helium and germanium ends with the um, right? So the elements names ends with the um are generally to be called as metals, except helium and germanium. And this manganese, cobalt, nickel are also to be called as metals, but these names are not ends with the um. So there is a certain exception cases, right? Examples. Let us take sodium, potassium, rubidium, cesium. So all the transition elements, all elements are generally to be called as metals. And in the case of non-metals, that is nitrogen, oxygen, chlorine, bromine gas, sulfur gas, and F2 and phosphorus. So all these elements are generally to be called as non-metals. So these elements does not possess these properties, that is melting point, conductivities, that is thermal or electrical, and alloy forming nature, tensile strength. These properties are not generally occurs in the non-metals. And there is one more example, that is for non-metals, that is graphite. Graphite is allotropic form of carbon, right? So this graphite is also an example for the non-metal, but it has certain exceptions. That is, all the non-metals having it does not conduct electricity, but graphite has conductivity, right? Graphite has conductivity, that is electrical conductivity. So this is an exception condition for the non-metals. And in the case of metalloids, that is bismuth and antimony are the examples for the metalloids, right? So this is the classification of element, that is elements are either metals, non-metals, or metalloids, but it contains only one kind of particles. Such particles are generally atoms or molecules. Let us see what are compounds. So compounds are formed by the combination of two or more atoms. That is the combination of two or more atoms, of different elements. Very, very important point. In the case of element, it contains only one type of particles, one kind of particles. But in the compounds, it contains two or more atoms of different elements in a definite ratio by mass. This is very important. That is, it contains different elements in a definite ratio by mass. It can be decomposed into its constituent elements by a suitable chemical method. So by a suitable chemical method, we can separate the constituent elements in the molecule. Let us see which substances are generally to be called as compounds. So the formula of water is H2O,
right? So the number of hydrogen and oxygen atoms is in the ratio of 2:1. That is, hydrogen and oxygen ratio is, that is 2:1. That is, it contains 2 hydrogen atoms and 1 oxygen atom. So in this compound, the 2.016 grams of hydrogen, that is 2.016 grams of hydrogen combines with 16.0 grams of oxygen to give 18.016 grams of water. So what is this 2.016? That is, mass of one hydrogen is 1.008, right? So for the 2 hydrogen atoms, it is to be represented as 2.016. That is, 2 hydrogen atoms, that is 2.016 grams of hydrogen combines with the 16 grams of oxygen. That is, 16 grams is atomic mass of oxygen. That combined, it gives 18.016 grams of water. That is, the compounds are formed by the combination of 2 or more atoms. That is, it contains 2 different atoms. One is hydrogen and another one is oxygen. And these elements combined in a definite ratio by mass. That is, definite ratio. It has a fixed ratio of atoms. That is, only 2.016 grams of hydrogen to be combined with the 16 grams of oxygen. So that fixed ratio by mass of an element combined with the another element, that gives a compound, and it can be decomposed into its constituents elements by a simple chemical methods. By using the simple chemical method, we can separate these elements, that is hydrogen and oxygen is to be separated. So that type of substances are generally to be called as compounds. So compounds anta karibeku antandre condition ಏನೇನಿರಬೇಕು, it contains 2 or more atoms of different elements. ಆ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ಡ್ ಆಗುವಂಥದ್ದು ಡೆಫಿನೆಟ್ ರೇಷಿಯೋ ಬೈ ಮಾಸ್ ಅಲ್ಲಿ ಕಂಬೈನ್ ಆಗಿರಬೇಕು. ಅಂದರೆ ಯಾವುದೋ ಒಂದು ಫಿಕ್ಸ್ಡ್ ಮಾಸ್ ಅಲ್ಲಿ ಕಂಬೈನ್ ಆಗಿರಬೇಕು. ಆ ಕಂಬೈನ್ಡ್ ಆಗಿರುವಂಥ ಸಬ್ಸ್ಟೆನ್ಸ್ ಅನ್ನೇ ನಾವು ಜನರಲ್ ಆಗಿ ಏನಂತ ಕರಿಬೇಕು, ಕಾಂಪೌಂಡ್ಸ್ ಅಂತ ಕರಿಬೇಕು. ಆ್ಯಂಡ್ ಇನ್ ದಿ ಕಾಂಪೌಂಡ್ಸ್ the constituent elements are to be separated by using a simple chemical method. ಇಲ್ಲಿ ನಾವು ಫಿಸಿಕಲ್ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ಸಪರೇಟ್ ಮಾಡೋಕ್ಕಾಗಲ್ಲ. ಈ ಎಲಿಮೆಂಟ್ಸ್ ಅನ್ನು ಸಪರೇಟ್ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಕೆಮಿಕಲ್ ಮೆಥಡನ್ನು ಅಪ್ಲೈ ಮಾಡಬೇಕು. ಸೊ ಕೆಮಿಕಲ್ ಮೆಥಡನ್ನು ಅಪ್ಲೈ ಮಾಡಿ ಇದರಲ್ಲಿರುವಂಥ ಎಲಿಮೆಂಟ್ಸನ್ನು ಸಪ್ರೇಟ್ ಮಾಡ್ಬೋದು ಅಂತಂದರೆ ಅಂಥ ಸಬ್ಸ್ಟೆನ್ಸನ್ನು ನಾವು ಕಾಂಪೌಂಡ್ಸ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಸಲ್ಫ್ಯೂರಿಕ್ ಆ್ಯಸಿಡ್, ಆ್ಯಂಡ್ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, that is sulfuric acid. So the formula for sulfuric acid is H2SO4, right? So this molecule contains hydrogen, sulfur and oxygen in the ratio, that is 2:1:4, right? 2:1:4. So the hydrogen atoms atomic mass, that is simply it is to be represented as 2 grams. So the fractional numbers are to be eliminated, that is 2.0 grams of hydrogen combines with 32 grams of sulfur, that is 2.0 grams of hydrogen combines with the 32 grams of sulfur. And oxygen atoms, there are 4 oxygen atoms. One oxygen atom atomic mass is 16. 16 into 4, that is 64 grams of oxygen gives 98 grams of sulfuric acid, H2SO4. So
the fixed ratio by mass of an element combined, and it gives the substance to be called as compound. And these constituent elements are to be separated by using a simple chemical method. Such substances are generally to be called as compound. So compounds anta bandaga, it contains more than one type of atoms. That is, it contains two or more different elements, but they are in the definite ratio by mass. ಯಾವುದೋ ಒಂದು ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಅಲ್ಲಿ ಕಂಬೈನ್ಡ್ ಆಗಿ ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಆಗಿರುತ್ತೆ. ಆ ಮಾಲಿಕ್ಯೂಲ್ಸ್ ಅನ್ನೇ ಜನರಲ್ ಆಗಿ ನಾವು ಏನಂತ ಕರಿಬಹುದು, ಕಾಂಪೌಂಡ್ಸ್ ಅಂತ ಕರಿಬಹುದು. ರೈಟ್, ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಪ್ಯೂರ್ ಸಬ್ಸ್ಟೆನ್ಸ್ ಅಂಡ್ ಕಾಂಪೌಂಡ್ಸ್. And these compounds are again to be classified into two types. One is inorganic compounds, and organic compounds. So ಯಾವುದನ್ನು ನಾವು inorganic compounds ಅಂತ ಕರಿಬೇಕು, ಯಾವುದನ್ನು organic compounds ಅಂತ ಕರಿಬೇಕು? That is, inorganic compounds are those which are obtained from non-living sources. So ಯಾವುದು non-living sources ಇಂದ ಕಾಂಪೌಂಡ್ಸ್ ಸಿಗತ್ತೋ ಆ ಎಲ್ಲ ಕಾಂಪೌಂಡ್ಸ್ ಅನ್ನ ನಾವೇನಂತ ಕರಿಬೇಕು, ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿಬೇಕು. ಫಾರ್ ಎಕ್ಸಾಂಪಲ್, ಯಾವುದು ಕಾಮನ್ ಸಾಲ್ಟ್, ದಟ್ ಈಸ್ NaCl, and marbles, limestones, etc. So all these substances are generally to be called as inorganic compounds. And what are organic compounds? According to earlier scientists, these compounds are derived from the living sources. So ಯಾವುದು ಲಿವಿಂಗ್ ಸೋರ್ಸಸ್ ಅಂತಂದ್ರೆ, ದಟ್ ಈಸ್ ಲೈಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ದ ಕಾಂಪೌಂಡ್ಸ್ ವಿಚ್ ಆರ್ obtained from the living sources such as animals and plants, that substances are generally to be called as organic compounds. And later the definition was modified, that is, according to modern concept, these are the hydrides of carbon. That is, organic compounds are the hydrides of carbon and their derivatives. That is, organic compounds are the hydrides of carbon and their derivatives. That is, hydrides of carbon means generally hydrocarbons, and the derivatives of hydrocarbons are generally to be called as organic compounds. For example, let us take oil, wax, fats are the examples for organic compounds. That is, compounds are mainly classified into two types. One is inorganic compounds and organic compounds. So inorganic compounds are generally obtained from the non-living sources, and organic compounds according to earlier scientists, they are to be obtained from the living sources, that is plants and animals. Later the definition was modified to the hydrides of carbon and their derivatives. So this is the classification of compounds. And next, let us see mixtures. So which substances are generally to be called as mixtures? So the name itself indicates that they are made up of two or more pure substances. That is, the mixtures are made up of two or more substance in any ratio. So ಯಾವ ರೇಷಿಯೋಲ್ಲಿ ಬೇಕಾದ್ರೂ ಟೂ ಆರ್ ಮೋರ್ ಸಬ್ಸ್ಟೆನ್ಸ್ ಕಂಬೈನ್ಡ್ ಆಗಿದೆ ಅಂತಂದರೆ ಅಂಥ ಸಬ್ಸ್ಟೆನ್ಸನ್ನು ನಾವೇನಂತ ಕರಿಬೇಕು, ಮಿಕ್ಸ್ಚರ್ಸ್ ಅಂತ ಕರಿಬೇಕು. ಆ್ಯಂಡ್ ದೇ ಕ್ಯಾನ್ ಬಿ ಸಪರೇಟೆಡ್ ಇನ್ ಟು ದೇರ್ ಕಾಂಪೋನೆಂಟ್ಸ್ ಬೈ ಎ ಸಿಂಪಲ್ ಫಿಸಿಕಲ್ ಮೆಥಡ್ಸ್. ಸೊ ಯಾವುದಾದ್ರೂ ಒಂದು ಸಿಂಪಲ್ ಫಿಸಿಕಲ್ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಸಪ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾವುದು ಕಾಂಬಿನೇಷನ್ ಅಂತಂದರೆ,
let us take the mixture of salt and sugar. ಸೊ ಸಾಲ್ಟ್ ಆ್ಯಂಡ್ ಶುಗರನ್ನು ಎರಡನ್ನು ಮಿಕ್ಸ್ ಮಾಡಿದ್ದೀವಿ ಅಂತಂದರೆ ಏನಾಗುತ್ತೆ, ಎರಡು ಮಿಕ್ಸ್ ಆಗೋಗುತ್ತೆ ಇನ್ ಎನಿ ರೇಷಿಯೋ. ಸೊ ಅದರಲ್ಲಿ ಸಾಲ್ಟ್ ಅಂದರೆ NaCl ಇರುತ್ತೆ, ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಅದನ್ನು ನಾವು ಯಾವುದಾದ್ರೂ ಒಂದು ಸಿಂಪಲ್ ಫಿಸಿಕಲ್ ಮೆಥಡನ್ನು ಯೂಸ್ ಮಾಡಿಕೊಂಡು ಸಾಲ್ಟನ್ನು ಸಪ್ರೇಟಾಗಿ ಶುಗರನ್ನು ಸಪ್ರೇಟಾಗಿ ಸಪ್ರೇಟ್ ಮಾಡ್ಬೋದು ಅಲ್ವಾ. ಸೊ ಯಾವುದೇ ಒಂದು ರೇಷಿಯೋದಲ್ಲಿ ಎರಡು ಪ್ಯೂರ್ ಸಬ್ಸ್ಟೆನ್ಸು ಕಂಬೈನ್ಡ್ ಆಗಿದೆ ಅಂತಂದರೆ ಅಂಥ ಸಬ್ಸ್ಟೆನ್ಸನ್ನು ನಾವೇನಂತ ಕರಿಬೇಕು, ಮಿಕ್ಸ್ಚರ್ಸ್ ಅಂತ ಕರಿಬೇಕು. And air is also an example for the mixture. That is, this air contains nitrogen gas, oxygen gas, carbon dioxide gas, right? So these are the main components of air. So it contains both the nitrogen, oxygen and carbon dioxide. So all these gases are to be separated by using a simple physical method. So because of the presence of three pure substances, this air is to be considered as a mixture, right? And the mixtures are classified into two types. One is homogeneous mixture, another one is heterogeneous mixture. Very simple. What are homogeneous mixture? So the name itself indicates that homo is nothing but same, that is it contains one type of nature. What is that? That is, the components are completely mixed with each other and its composition is uniform throughout it. The composition is uniform throughout it. That is, homogeneous mixtures are the components are completely mixed with each other, and its composition is uniform throughout. Composition is uniform throughout. For example, let us take salt in water, salt plus water. ಸೊ ನಾವು ವಾಟರ್ಗೆ ಸಾಲ್ಟನ್ನು ಆ್ಯಡ್ ಮಾಡಿದ್ದೀವಿ ಅಂತಂದರೆ ಏನಾಗುತ್ತೆ, ಸಾಲ್ಟ್ ಈಸ್ ಟು ಬಿ ಡಿಸಾಲ್ವ್ಡ್ ಇನ್ ವಾಟರ್ ಅಲ್ವಾ. ಸಾಲ್ಟ್ ಒಂದ್ಸಲಿ ವಾಟರಲ್ಲಿ ಡಿಸಾಲ್ವ್ ಆಗೋಗಿದೆ ಅಂತಂದರೆ ಅದರಲ್ಲಿ ನಾವು ನೋಡಿದಾಗ ಸಾಲ್ಟ್ ಪಾರ್ಟಿಕಲ್ಸ್ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಲ್ವಾ. ಅಂದ್ರೇನು, ಅದು ಎರಡು ಕಾಂಪೋನೆಂಟ್ಸ್ ಇದ್ರೂ ಅಪಿಯರೆನ್ಸ್ ಯಾವ ಥರ ಇರುತ್ತೆ, ಒಂದೇ ಥರ ಕಾಂಪೋನೆಂಟ್ಸ್ ಇದ್ದಂಗೆ ಇರುತ್ತೆ. ಸೊ ಇಂಥದನ್ನೇ ನಾವೇನಂತ ಕರಿತೀವಿ, ಕಾಂಪೋಸಿಷನ್ ಈಸ್ ಯೂನಿಫಾರ್ಮ್ ಥ್ರೂ ಔಟ್. ಅಂದರೆ ಎಲ್ಲ ಕಡೆನೂ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಅಂತಂದರೆ ಕೆಳಗಡೆ ಏನು ಟೇಸ್ಟ್ ಇರುತ್ತೋ ಸೊ ಇಲ್ಲಿ ಮೇಲ್ಗಡೆನೂ ಆ ವಾಟರಲ್ಲಿ ಅದೇ ಥರ ಟೇಸ್ಟ್ ಇರುತ್ತೆ. ಅಂದರೆ ಏನು, ಈ ಸಾಲ್ಟ್ ಪಾರ್ಟಿಕಲ್ಸು ಯೂನಿಫಾರ್ಮ್ ಆಗಿ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇಂಥದನ್ನೇ ನಾವೇನಂತ ಕರಿತೀವಿ, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ದಟ್ ಈಸ್, homogeneous mixtures contains two or more components in which the components are completely mixed with each other. The components are completely mixed. ಇಲ್ಲಿ components ಅಂತಂದ್ರೆ ಯಾವುದು, ಒಂದು ಸಾಲ್ಟು and another one is water. ಸೊ ಈ ಎರಡೂ ಕಾಂಪೋನೆಂಟ್ಸು ಕಂಪ್ಲೀಟ್ ಆಗಿ ಮಿಕ್ಸ್ ಆಗೋಗಿದೆ and it is uniform throughout it. So such mixtures are generally to be called as homogeneous mixtures. And next one, that is heterogeneous mixtures. ಹೆಟಿರೋ ಅಂತಂದ್ರೆ ನಾವು ಡಿಫ್ರೆಂಟ್ ನೇಚರ್ ಇರಬೇಕು. ಸೊ ಏನು ಡಿಫ್ರೆಂಟ್ ಅಂತಂದರೆ, ದಟ್ ಈಸ್ ನಾಟ್ ಯೂನಿಫಾರ್ಮ್. ಏನು ಯೂನಿಫಾರ್ಮ್ ಆಗಿರಲ್ಲ, ದಟ್ ಈಸ್ ದಿ ಕಾಂಪೋಸಿಷನ್ ಈಸ್ ನಾಟ್ ಯೂನಿಫಾರ್ಮ್ ಥ್ರೂಔಟ್
and the components seen separately in the mixture. ಸೊ ಮಿಕ್ಸರಲ್ಲಿರುವಂಥ ಕಾಂಪೊನೆಂಟ್ಸನ್ನು ಸಪ್ರೇಟಾಗಿ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ನೇಚರ್ ಇದೆ ಅಂತಂದರೆ ಅಂಥದನ್ನು ಜನರಲ್ ಆಗಿ ನಾವೇನಂತ ಕರಿಬೇಕು, ಹೆಟಿರೋಜಿನಿಯಸ್ ಮಿಕ್ಸರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಮಿಕ್ಸರ್ ಆಫ್ ಸಾಲ್ಟ್ ಪ್ಲಸ್ ಶುಗರ್. ಸೊ ಸಾಲ್ಟು ಶುಗರನ್ನು ಎರಡನ್ನು ನಾವು ಮಿಕ್ಸ್ ಮಾಡಿದ್ದೀವಿ ಅಂತಂದರೆ, ಸೊ ಅಂದರೆ ಏನಿರುತ್ತೆ, ಸಾಲ್ಟ್ ಪಾರ್ಟಿಕಲ್ಸ್ ಇರುತ್ತೆ and it contains sugar particles, right? ಸೊ ಸಾಲ್ಟ್ ಪಾರ್ಟಿಕಲ್ಸು ಇತ್ತು, ಶುಗರ್ ಪಾರ್ಟಿಕಲ್ಸ್ ಎರಡೂ ಮಿಕ್ಸ್ ಆಗಿದೆ ಅಂತಂದರೆ ನಾವು ಎರಡೂ ಪಾರ್ಟಿಕಲ್ಸನ್ನು ಸಪ್ರೇಟಾಗಿ ನೋಡ್ಬೋದು. ಸೊ ಇದನ್ನು ನೋಡಿದ ತಕ್ಷಣ ಎಲ್ಲೋ ಇರೋಂಥದ್ದನ್ನು ಜನರಲ್ ಆಗಿ ಸಾಲ್ಟ್ ಅಂತ ತಗೋಣ, ಸೊ ಇದನ್ನು ಶುಗರ್ ಅಂತ ತಗೋಣ. ಸೊ ಇದರಲ್ಲಿ ಕಂಬೈನ್ಡ್ ಆಗಿರೋವಂಥದ್ದು ಯಾವ ರೇಷಿಯೋಲ್ಲಾದರೂ ಕಂಬೈನ್ಡ್ ಆಗಿರ್ಬೋದು. And the composition is not uniform throughout. ಅಂದರೆ ಏನು, ಮಿಕ್ಸ್ ಆಗಿರೋಂಥದ್ದು ಒಂದು ಸೈಡಲ್ಲಿ ಜಾಸ್ತಿ ಸಾಲ್ಟ್ ಇರ್ಬೋದು, ಇನ್ನೊಂದು ಸೈಡಲ್ಲಿ ಕಡಿಮೆ ಅಮೌಂಟ್ ಇರ್ಬೋದು. ಅಂದರೆ ಅದನ್ನೇ ನಾವು ಕಾಂಪೋಸಿಷನ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದು ಹೇಳೋಕ್ಕಾಗಲ್ಲ. ಆ್ಯಂಡ್ ದ ಕಾಂಪೋನೆಂಟ್ಸ್ ಆರ್ ಸೀನ್ ಸಪ್ರೇಟ್ಲಿ ಇನ್ ಮಿಕ್ಸರ್. ಸೊ ಒನ್ ಮೋರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ವಾಟರ್ ಇನ್ ಎ ಗ್ಲಾಸ್ ಆ್ಯಂಡ್ ಆ್ಯಡ್ ಸ್ಯಾಂಡ್. ಸೊ ಸ್ಯಾಂಡ್ ಏನಾದರೂ ನಾವು ಆ್ಯಡ್ ಮಾಡಿದ್ದೀವಿ ಅಂತಂದರೆ ಏನಾಗುತ್ತೆ, ಸ್ಯಾಂಡ್ ಟು ಬಿ ಸೆಟಲ್ಡ್ ಅಟ್ ದಿ ಬಾಟಮ್ ಆಫ್ ದಿ ಗ್ಲಾಸ್, ರೈಟ್? ಸೊ ಕೆಳಗಡೆ ಒಂದು ಸೆಟ್ಲ್ ಆಗಿರುತ್ತೆ ಅಲ್ವಾ. ಸೊ ಸ್ಯಾಂಡ್ ಈಸ್ ಟು ಬಿ ಸೆಟಲ್ಡ್ ಅಟ್ ದಿ ಬಾಟಮ್ ಆಫ್ ದಿ ವಾಟರ್. ಸೊ ಲೋಯರ್ ಪಾರ್ಟಲ್ಲಿ ಮಾತ್ರ ಸ್ಯಾಂಡ್ ಇರುತ್ತೆ, ಅಪ್ಪರ್ ಪಾರ್ಟಲ್ಲಿ ಇರಲ್ಲ. ಅಂದರೆ ಏನು, ಇದು ಕಾಂಪೋಸಿಷನ್ನು ಯೂನಿಫಾರ್ಮ್ ಆಗಿ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಅಂದರೆ ಸ್ಯಾಂಡ್ ಎಲ್ಲ ಒಂದು ಕೆಳಗಡೆ ಸೆಟ್ಲ್ ಆಗಿದೆ, ಮೇಲ್ಗಡೆ ಎಲ್ಲ ವಾಟರ್ ಮಾತ್ರ ಇದೆ. ಸೊ ಈ ಥರ ಕಾಂಪೋಸಿಷನ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತಂದರೆ, ಆ್ಯಂಡ್ ಅದರಲ್ಲಿರುವಂಥ ಕಾಂಪೋನೆಂಟ್ಸು ಸಪ್ರೇಟಾಗಿ ನಮ್ಗೆ ಕಾಣಿಸ್ತಾ ಇದೆ ಅಂತಂದರೆ ಅಂಥದನ್ನು ನಾವೇನಂತ ಕರಿಬೇಕು, ಹೆಟಿರೋಜಿನಿಯಸ್ ಮಿಕ್ಸರ್ಸ್ ಅಂತ ಕರಿಬೇಕು. ದಟ್ ಈಸ್ ಹೋಮೋಜಿನಿಯಸ್ ಅಂತಂದರೆ ಕಾಂಪೋನೆಂಟ್ಸು ಕಂಪ್ಲೀಟಾಗಿ ಮಿಕ್ಸ್ ಆಗೋಗಿರುತ್ತೆ. ಅಂದರೆ ಮಿನಿಮಮ್ 2 ಕಾಂಪೋನೆಂಟ್ಸ್ ಇರಬೇಕು, ಆ ಎರಡೂ ಕಾಂಪೋನೆಂಟ್ಸು ಮಿಕ್ಸ್ ಆಗೋಗಿದ್ರೆ and that composition is uniform throughout it, ಎಲ್ಲ ಕಡೆನೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದನ್ನು ಹೋಮೋಜಿನಿಯಸ್ ಅಂತ ಕರಿತೀವಿ. ಕಾಂಪೋನೆಂಟ್ಸ್, ಈ ಕಾಂಪೋಸಿಷನ್ ಯಾವುದು ಯೂನಿಫಾರ್ಮ್ ಆಗಿರಲ್ವೋ ಆ್ಯಂಡ್ ಕಾಂಪೋನೆಂಟ್ಸು ನಾವು ಸಪ್ರೇಟಾಗಿ ನೋಡೋಕ್ಕಾಗ್ತಾ ಇದೆ ಅಂತಂದರೆ ಅಂಥದನ್ನು ನಾವೇನಂತ ಕರಿಬೋದು, ಹೆಟಿರೋಜಿನಿಯಸ್ ಮಿಕ್ಸರ್ಸ್ ಅಂತ ಕರಿತೀವಿ. ಸೊ ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ದೇರ್ ಮೆಜರ್ಮೆಂಟ್ಸ್.